ಲೋಕಾಕಾಶ ಭಾಗ 21. ಸಮಸ್ತ ಕೇವಲಿಗಳಿಗೆ ಜಯವಾಗಲಿ, ಸಮಸ್ತ ನನ್ನ ಗುರುಗಳಿಗೆ ಜಯವಾಗಲಿ. ಪ್ರತ್ಯೇಕ ಕ್ಷೇತ್ರದ ಆರ್ಯಖಂಡಗಳ ಮುಖ್ಯ ನಗರಗಳು. 1. ಕಚ್ಚಾ ಕ್ಷೇತ್ರದಲ್ಲಿ ಕ್ಷೇಮ ನಗರ ಇದೆ, ಅದೇ ರೀತಿ ಮುಂದೆ ನೋಡ್ತಾ ಹೋಗಬೇಕು. 2. ಸುಕಚ್ಚಾದಲ್ಲಿ ಕ್ಷೇಮಪುರಿ. 3. ಮಹಾಕಚ್ಚಾದಲ್ಲಿ ರಿಷ್ಟ. 4. ಕಚ್ಚಕಾವತಿಯಲ್ಲಿ ಅರಿಷ್ಟಪುರಿ. 5. ಆವರ್ತದಲ್ಲಿ ಖಡ್ಗ. 6. ಲಾಂಗಲಾವರ್ತದಲ್ಲಿ ಮಂಜುಷ. 7. ಪುಷ್ಕಲದಲ್ಲಿ ಔಷಧನಗರಿ. 8. ಪುಷ್ಕಲಾವತಿಯಲ್ಲಿ ಪುಂಡರೀಕಿಣಿ ನಗರಿ. 9. ವತ್ಸಾದಲ್ಲಿ ಸುಶೀಮಾ. 10. ಸುವತ್ಸದಲ್ಲಿ ಕುಂಡಲ. 11. ಮಹಾವತ್ಸದಲ್ಲಿ ಅಪರಾಜಿತ. 12. ವತ್ಸಕಾವತಿಯಲ್ಲಿ ಪ್ರಭಂಕರ. 13. ರಮ್ಯಾದಲ್ಲಿ ಅಂಕ. 14. ಸೂರಮ್ಯಕದಲ್ಲಿ ಪದ್ಮಾವತಿ. 15. ರಮಣೀಯದಲ್ಲಿ ಶುಭ. 16. ಮಂಗಲಾವತಿಯಲ್ಲಿ ರತ್ನಸಂಚಯ. 17. ಪದ್ಮದಲ್ಲಿ ಅಶ್ವಪುರಿ. 18. ಸುಪದ್ಮದಲ್ಲಿ ಸಿಂಹಪುರಿ. 19. ಮಹಾಪದ್ಮದಲ್ಲಿ ಮಹಾಪುರಿ. 20. ಪದ್ಮಕಾವತಿಯಲ್ಲಿ ವಿಜಯಪುರಿ. 21. ಶಂಖದಲ್ಲಿ ಅರಜೌ. 22. ನಲಿನದಲ್ಲಿ ವಿರಜೌ. 23. ಕುಮುದದಲ್ಲಿ ಅಶೋಕ. 24. ಸರಿತಾದಲ್ಲಿ ವೀತಶೋಕ. 25. ವಪ್ರಾದಲ್ಲಿ ವಿಜಯ. 26. ಸುವಪ್ರದಲ್ಲಿ ವೈಜಯಂತ. 27. ಮಹಾವಪ್ರದಲ್ಲಿ ಜಯಂತ. 28. ವಪ್ರಕಾವತಿಯಲ್ಲಿ ಅಪರಾಜಿತ. 29. ಗಂಧಾದಲ್ಲಿ ಚಕ್ರಪುರಿ. 30. ಸುಗಂಧದಲ್ಲಿ ಖಡ್ಗಪುರಿ. 31. ಗಂಧಿಲದಲ್ಲಿ ಅಯೋಧ್ಯ. 32. ಗಂಧಮಾಲಿನಿಯಲ್ಲಿ ಅವಧ್ಯ. ಇದರ ಸಂಬಂಧಿ ಅಂದರೆ ಇದಕ್ಕೆ ಸಂಬಂಧಪಟ್ಟು ಮುಂದೆ ಚಿತ್ರ ಇದೆ. ಹಾಗಾದರೆ ಅದನ್ನು ಈಗ ನೋಡೋಣ, ಚಿತ್ರ ನೋಡಿ ಕಲಿಬೇಕು. ಅದರೊಳಗಡೆ ಬೇಗ ಜ್ಞಾನ ಆಗ್ತದೆ ಚಿತ್ರದೊಳಗಡೆ. ನೋಡಿ, ವಿದೇಹ ಕ್ಷೇತ್ರದ ಮಧ್ಯದಲ್ಲಿ ಸುದರ್ಶನ ಮೇರು ಪರ್ವತ ನಿಮಗೆ ಗೊತ್ತಿದೆ. ಇಲ್ಲಿ ಹೀಗೆ ಬಂತಲ್ಲ, ಇದನ್ನು ಗಜದಂತ ಪರ್ವತ ಅಂತ ಹೇಳ್ತಾರೆ. ಇದು ಗಜದಂತ ಪರ್ವತಗಳು. ಇಲ್ಲಿ ಮಧ್ಯದಲ್ಲಿ ಜಾಗ ಇದೆಯಲ್ಲ, ಈ ಜಾಗ ಏನು ಗೊತ್ತಾ, ಇದು ಉತ್ತರ ಕುರು, ಇದು ದೇವಕುರು. ಅರ್ಥ ಆಯಿತು? ಇದ್ರ ಒಳಗಡೆ ಇವೆರಡು ಉತ್ತಮ ಭೋಗಭೂಮಿಗಳು, ಇದು ಮತ್ತು ಇದು. ಇದರ ಬಗ್ಗೆ ಈಗ ಹೇಳಲಾಗ್ತದೆ. ಪೂರ್ವ ವಿದೇಹದ ಉತ್ತರ ದಿಕ್ಕಿನಲ್ಲಿ ಗಜದಂತ ಪರ್ವತಗಳ ಮಧ್ಯೆ ಉತ್ತರ ಕುರು ಹೆಸರಿನ ಉತ್ತಮ ಭೋಗಭೂಮಿ ಇದೆ. ಇದರ ಮಧ್ಯದಲ್ಲಿಯೇ ಜಂಬೂ ವೃಕ್ಷ ಇದೆ. ದಕ್ಷಿಣದಲ್ಲಿ ದೇವಕುರು ಉತ್ತಮ ಭೋಗಭೂಮಿ ಇದೆ. ಇದರ ಮಧ್ಯದಲ್ಲಿಯೇ ಶಾಲ್ಮಲ್ ವೃಕ್ಷ ಇದೆ. ಈ ವೃಕ್ಷಗಳ ಮೇಲೆ ಅಕೃತ್ರಿಮ ಜಿನಭವನ ಅಂದರೆ ಚೈತ್ಯಾಲಯ ಇದೆ. ಕಚ್ಚಾ ಆದಿ ಎಲ್ಲ 32 ಕ್ಷೇತ್ರಗಳ ಪೂರ್ವ ಪಶ್ಚಿಮ ವಿಸ್ತಾರ 2212 ಯೋಜನೆಗಳು ಮತ್ತು 1 ಯೋಜನದ 8 ಭಾಗದಲ್ಲಿ 7 ಭಾಗ ಯೋಜನೆಗಳು. ದೇವಾರಣ್ಯ ಮತ್ತು ಭೂತಾರಣ್ಯದ ವಿಸ್ತಾರ 2922 ಯೋಜನೆಗಳು. ಇದನ್ನ ಸ್ವಲ್ಪ ನೆನ್ಪಿಟ್ಕೊಳ್ರಿ, ಬರ್ಕೊಡ್ರಿ ಅದನ್ನ. ವಿದೇಹದ 32 ಕ್ಷೇತ್ರಗಳಲ್ಲಿ ಕೇವಲ ಕಚ್ಚಾ 1 ಕ್ಷೇತ್ರದ ಅತಿ ಸಂಕ್ಷಿಪ್ತ ವರ್ಣನೆ ಇಲ್ಲೇ ನಾನು ಹೇಳ್ತೇನೆ. ಉಳಿದ 31 ಕ್ಷೇತ್ರಗಳನ್ನು ಅದೇ ರೀತಿಯಾಗಿ ತಾವು ತಿಳಿಯಬೇಕು. ನೋಡಿ, ಅಂದರೆ ಒಂದು ಕ್ಷೇತ್ರದಲ್ಲಿ ಎಷ್ಟು ದೊಡ್ಡ ವರ್ಣನೆ ಇದೆ ಅನ್ನೋದನ್ನು ಅದು ಜಿನೇಂದ್ರ ಭಗವಾನ್ರು ಹೇಳಬೇಕಷ್ಟೇ, ಅವರೇ ತಿಳಿಬೇಕು. ಅದು ನಮಗೆ ಗೊತ್ತಾಗಂಥದ್ದಲ್ಲ. ಇದ್ರಾಗ ಅತಿ ಸಂಕ್ಷಿಪ್ತ ಒಂದನ್ನು ವರ್ಣನೆ ಮಾಡ್ತೀನಿ, ಒಂದು ಕ್ಷೇತ್ರದ್ದು. ಇನ್ನು ಉಳಿದ ಎಲ್ಲ ಕ್ಷೇತ್ರಗಳದ್ದು ನೀವು ಅದೇ ರೀತಿ ತಿಳಿಬೇಕು. ಅರ್ಥ ಆಯಿತು? ಪ್ರಾರಂಭ. 96 ಕೋಟಿ ಗ್ರಾಮಗಳು, 75,000 ನಗರಗಳು, 16,000 ಖೇಟಗಳು, 34,000 ಕರವಟಗಳು, 4,000 ಮಠಂಬಗಳು, 48,000 ಪತ್ತನಗಳು, 99,000 ದ್ರೋಣಮುಖಗಳು, 14,000 ಸಂವಹನ, 28,000 ದುರ್ಘಟವಿ, 56 ಅಂತರ್ದ್ವೀಪಗಳು, 700 ಕುಕ್ಷಿ ನಿವಾಸಗಳು, 26,000 ರತ್ನಾಕಡಗಳು. ಕಚ್ಚಾ ಕ್ಷೇತ್ರದಲ್ಲಿ ಅನೇಕ ಪ್ರಕಾರದ ಭೇದಗಳಿಂದ ಸಹಿತ ಕ್ಷತ್ರಿಯ, ವೈಶ್ಯ, ಶೂದ್ರ ಈ 3 ವಂಶ ಮಾತ್ರ ಇವೆ. ಅಲ್ಲಿ ಅಂದರೆ ಆ
ಕ್ಷೇತ್ರದಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಆಗುವುದಿಲ್ಲ. ಯಾವುದೇ ರೀತಿಯ ಕಾಲ್ಪನಿಕ ಕೂದೇವತೆಗಳ ಮಂದಿರಗಳೂ ಇಲ್ಲ. ಭಾವ ಮಿಥ್ಯಾತ್ವ ಇದೆ, ಆದರೆ ದ್ರವ್ಯ ಮಿಥ್ಯಾತ್ವ ಇಲ್ಲ. ನರನಾರಿಯರ ಜಗನ್ಯ ಆಯು ಅಂತರ್ಮುಹೂರ್ತ ಮತ್ತು ಉತ್ಕೃಷ್ಟ ಆಯು ಒಂದು ಪೂರ್ವ ಕೋಟಿಗಳದ್ದು ಇರುತ್ತದೆ. ಭರತ ಕ್ಷೇತ್ರದಂತೆಯೇ ಈ ಕ್ಷೇತ್ರದ ಅನ್ಯ ವರ್ಣನೆಯನ್ನು ತಿಳಿಯಬೇಕು. ಆದರೆ ವಿಜಯಾರ್ಧ ಪರ್ವತದಲ್ಲಿ ಮಾತ್ರ 55 ನಗರಗಳಿವೆ ಮತ್ತು ಕೂಟಗಳ ಹೆಸರು ಬೇರೆ ಬೇರೆ ಇದೆ ಅಷ್ಟೇ. ಕಚ್ಚ ಕ್ಷೇತ್ರದ ಆರ್ಯಖಂಡದ ಮಧ್ಯದಲ್ಲಿ ಕ್ಷೇಮನಗರ ಇದೆ. ಇಲ್ಲಿ ಕೆಲವೊಮ್ಮೆ ತೀರ್ಥಂಕರರು ಸಮೋಷಣ ಇವೆಲ್ಲ ಆಗುತ್ತಾ ಇರುತ್ತವೆ. 4 ಪ್ರಕಾರದ ಸಂಘ ಅಂದರೆ ಮುನಿ, ಆರಿಕ, ಶ್ರಾವಕ, ಶ್ರಾವಿಕೆಯರು ಯಾವಾಗಲೂ ಇರುತ್ತಾರೆ. 63 ಶಲಾಕ ಪುರುಷರು ಆಗುತ್ತಾ ಇರ್ತಾರೆ. ಇದು ಅಲ್ಲದೆ ರಾಜ, ಅಧಿರಾಜ, ಮಹಾರಾಜ, ಅರ್ಧ ಮಾಂಡಲಿಕ ರಾಜ, ಮಹಾಮಾಂಡಲಿಕ ರಾಜ, ಸಕಲ ಮಾಂಡಲಿಕ ರಾಜ ಆಗುತ್ತಾ ಇರುತ್ತಾರೆ. ಇಲ್ಲಿಯ 5 ಮ್ಲೇಚ್ಛ ಖಂಡಗಳಲ್ಲಿ ಮಿಥ್ಯಾದೃಷ್ಟಿ ಜೀವ ಅನೇಕ ಪ್ರಕಾರದ ಭಾವ ಕಲಂಕ ಸಹಿತರು ಇರುತ್ತಾರೆ. ಅವರ ಕುಲಗಳು ನಹಲ, ಪುಲಿಂದ, ಬರ್ಬರ, ಕಿರಾತ ಪ್ರಭೃತಿ, ಸಿಂಹಲ ಆದಿ ಇರುತ್ತದೆ. 2.5 ದ್ವೀಪದಲ್ಲಿ 5 ಮೇರು ಪರ್ವತಗಳಿವೆ. ಜಂಬೂ ದ್ವೀಪದಲ್ಲಿ ಸುದರ್ಶನ ಮೇರು, ದಾತಕಿ ಖಂಡ ದ್ವೀಪದಲ್ಲಿ ವಿಜಯ ಮತ್ತು ಅಚಲ, ಪುಷ್ಕರಾರ್ಧ ದ್ವೀಪದಲ್ಲಿ ಮಂದಾರ ಮತ್ತು ವಿದ್ಯುನ್ಮಾಲಿ. ಈ 5 ಮೇರು ಪರ್ವತಗಳಲ್ಲಿ ಸುದರ್ಶನ ಮೇರು ಪರ್ವತದ ಎತ್ತರ 1,40,000 ಯೋಜನೆಗಳು. ಉಳಿದ ವಿಜಯ, ಅಚಲ, ಮಂದಾರ, ವಿದ್ಯುನ್ಮಾಲಿ ಈ 4 ಮೇರು ಪರ್ವತಗಳ ಎತ್ತರ 84,000 ಯೋಜನೆಗಳು. ನಿಮಗೆ ಗೊತ್ತಿದೆ, ಇದು ಈಗ 2.5 ದ್ವೀಪ ಇದೆ. ಇದನ್ನು ನೀವು ಹಿಂದೆ ಸಾಕಷ್ಟು ಸತಿ ನೋಡಿದಿರಿ. ನಿಮಗೆ ಇದರ ಪರಿಚಯ ಪದೇ ಪದೇ ನೋಡಿ ಆಗಿದೆ. ಇದು 2.5 ದ್ವೀಪ ಇದೆ. ಇದು ಮನುಷ್ಯ ಕ್ಷೇತ್ರ ಇದೆ. ಇದರಿಂದ ಹೊರಗಡೆ ಮನುಷ್ಯ ಇರುವುದಿಲ್ಲ. ಇದ್ರ ಒಳಗಡೆ ಮನುಷ್ಯರು ಇರಬೇಕು ಅಷ್ಟೇ. ಈಗ ಇದ್ರ ಒಳಗಡೆ ಇದು ನಿಮಗೆ ಹೇಗೂ ಗೊತ್ತಿದೆ. ಜಂಬೂ ದ್ವೀಪ, ಲವಣ ಸಮುದ್ರ, ದಾತಕಿ ಖಂಡ ದ್ವೀಪ, ಕಾಲೋದದಿ ಸಮುದ್ರ, ಪುಷ್ಕರ ಅರ್ಧ ದ್ವೀಪ. ಇದೀಗ ಮಾನುಷೋತ್ತರ ಪರ್ವತ ಅಂತಿಮದಲ್ಲಿ. ಇದು ನಿಮ್ಗೆ ಗೊತ್ತಾಗಿದೆ. ಹಾಗೂ ಈಗ ನಮಗೇನು ಬೇಕು ಅಂತಂದರೆ, ಈ 2.5 ದ್ವೀಪದಲ್ಲಿ ಇಲ್ಲಿ ಒಂದು ಸುದರ್ಶನ ಮೇರು ಏನಿದೆ ಅದನ್ನು ನೀವೀಗ ಅಭ್ಯಾಸ ಮಾಡಿದ್ದೀರಿ. ಇದು ಎತ್ತರ ಇತ್ತು ಈ ಥರ ಸುದರ್ಶನ ಮೇರು. ಇದನ್ನು ನೀವೀಗ ಅಭ್ಯಾಸ ಮಾಡಿದ್ದೀರಿ. ಹೀಗೆ ಇಲ್ಲಿ ಸುದರ್ಶನ ಮೇರು ಮಧ್ಯದಲ್ಲಿ. ಈಗ ನೋಡಿ, ಇಲ್ಲಿ ಒಂದು ಮೇರು ಅಂದರೆ ಇಲ್ಲಿ ಒಂದು, ಇಲ್ಲಿ ಒಂದು, ಇಲ್ಲಿ ಒಂದು, ಇಲ್ಲಿ ಒಂದು, ಈ ರೀತಿ ಇದೆ ಅದು. ಹಾಗಂತಂದರೆ ಇಲ್ಲಿ ಜಂಬೂ ದ್ವೀಪದಲ್ಲಿ ಸುದರ್ಶನ ಮೇರು, ಈ ಕಡೆ ಇಲ್ಲಿ ಇದು ದಾತಕಿ ಖಂಡದಲ್ಲಿ 2 ಬೇಕು. ವಿಜಯ, ಅಚಲ, ಮಂದಾರ, ವಿದ್ಯುನ್ಮಾಲಿ. ಅರ್ಥ ಆಯಿತು? ಇವು 5 ಮೇರುಗಳು ಈಗ ನಮಗೆ ಬೇಕು. ಈ 5 ಮೇರುಗಳದ್ದು ನಾನು ಚಿತ್ರ ಬರೆದು ನಿಮಗೆ ತೋರಿಸ್ತೇನೆ. ಇಷ್ಟೆಲ್ಲ ಮಾಡಿಬಿಟ್ರೆ ಅದು ಭಾಳ ಗೊಂದಲ ಆಗ್ತದೆ. ಸರಳವಾಗಿ ಕಲಿಯೋದಕ್ಕೆ ಆಗಲ್ಲ. ಅದಕ್ಕೋಸ್ಕರ ಬಿಡಿ ಬಿಡಿ ಭಾಗಗಳನ್ನಾಗಿ ಮಾಡಿ ಚಿತ್ರ ಮಾಡಬೇಕಾದ್ದು ಅನಿವಾರ್ಯ ಇದೆ. ಯಾವುದೇ ಪ್ರದೇಶದಲ್ಲಾದರೂ ಅದು ಹಾಗೆ ಕಲಿಸ್ಬೇಕಾಗ್ತದೆ. ಈಗ ನೀವು ಇಷ್ಟೇ ನೆನ್ಪಿಟ್ಕೊಳ್ರಿ. 2.5 ದ್ವೀಪದಲ್ಲಿ ಇದು ಒಂದು, ಇದು ಜಂಬೂ ದ್ವೀಪದ ಅಂದರೆ ನಮ್ಮ ಕ್ಷೇತ್ರ ಇದು. ನಾವು ಇಲ್ಲಿದ್ದೀವಿ. ಇಲ್ಲಿ ನಾವು ಭಾರತ ಕ್ಷೇತ್ರದಲ್ಲಿ ನಾವು ಇದೀವಿ. ಇಲ್ಲಿ ನಮ್ಮ ಪ್ರಪಂಚ ಇದು. ಇಲ್ಲಿ ಕಪ್ಪು ಕಾಣ್ತಾ ಇದೆಯಲ್ಲ, ಇದಿಷ್ಟು ದೊಡ್ಡದು ನಮ್ಮ ಪ್ರಪಂಚ. ಗೊತ್ತಾಯ್ತಲ್ಲ? ಇದೆಲ್ಲ ನೀವು ಕಲ್ತಿದ್ದೀರಿ. ಇಲ್ಲಿ ಸುದರ್ಶನ ಮೇರು ಪರ್ವತ ಆಯಿತು. ಇಲ್ಲಿ ವಿಜಯ, ಅಚಲ, ಮಂದಾರ, ವಿದ್ಯುನ್ಮಾಲಿ. ಯಾವಾಗಲೂ ನೆನ್ಪಿಟ್ಕೊಳ್ರಿ. ಇದು ಪೂರ್ವ ದಿಕ್ಕು ಬರ್ತದೆ, ಇದು ದಕ್ಷಿಣ, ಪಶ್ಚಿಮ, ಉತ್ತರ. ಈಗ ಅದನ್ನು ತೋರಿಸ್ತೇನೆ ನೋಡ್ರಿ. ಈ ಚಿತ್ರವನ್ನು ಸರಿಯಾಗಿ ನೋಡಿಕೊಳ್ಳಿರಿ. ಇದೀಗ ಜಂಬೂ ದ್ವೀಪ ಇದೆ. ಇದರಲ್ಲಿ ಸುದರ್ಶನ ಮೇರು ಪರ್ವತ ಇದೆ. ಇದು ದಾತಕಿ ಖಂಡ ದ್ವೀಪ ಇದೆ. ಇದರಲ್ಲಿ ವಿಜಯ ಮೇರು ಮತ್ತು ಅಚಲ ಮೇರು ಇದೆ. ಇದು ಪುಷ್ಕರ ಅರ್ಧ ದ್ವೀಪ ಇದೆ. ಇದರಲ್ಲಿ ಮಂದಾರ ಮೇರು ಮತ್ತು ವಿದ್ಯುನ್ಮಾಲಿ ಮೇರು ಇದೆ. ಇವು 5 ಮೇರುಗಳು. ಅದು ಇದರಲ್ಲಿ ಒಂದು ವಿಶೇಷ ಅಂತಂದರೆ, ಜಂಬೂ ದ್ವೀಪದಲ್ಲಿ ಇರುವಂತಹ ಸುದರ್ಶನ ಮೇರುವಿನ ಎತ್ತರ ಈ ಬುಡದಿಂದ, ಸಂಪೂರ್ಣ ಬುಡದಿಂದ ಮೇಲಿನವರೆಗೆ, ಇಲ್ಲಿವರೆಗೆ 1,40,000 ಯೋಜನೆ. ಗೊತ್ತಾಯ್ತಲ್ಲ? ಇದು ನಿಮಗೆ ಹಿಂದೆ ಬರೆಸಿ ಆಗಿದೆ. 1,40,000 ಯೋಜನೆ. ಆದರೆ ವಿಜಯ, ಅಚಲ, ಮಂದಾರ,
ವಿದ್ಯುನ್ಮಾಲಿ, ಈ 4 ಮೇರುಗಳ ಎತ್ತರ 84,000 ಯೋಜನೆಗಳು. ಒಂದೇ ರೀತಿ ಎಲ್ಲದರದ್ದು ಒಂದೇ ರೀತಿ, ಎಲ್ಲ ರಚನೆಗಳು ಒಂದೇ ರೀತಿ. ಅದಾದ ನಂತರ ಇಲ್ಲಿ ನಿಮಗೆ ಯಾವ ರೀತಿ ಭದ್ರಸಾಲವನ, ನಂದನವನ, ಸೌಮನಸವನ, ಪಾಂಡುಕವನ ಹೇಳಿದ್ದಿತ್ತು. ಎಲ್ಲ ಹೆಸರುಗಳು ಕೂಡ ಇಲ್ಲಿದು ಅದೇ ರೀತಿ ಎಲ್ಲ ಪರ್ವತಗಳದ್ದು ತಿಳಿಯಬೇಕು. ಇವು 5 ಮೇರು ಪರ್ವತಗಳು. ಇಲ್ಲಿ ಮತ್ತು ಇಲ್ಲಿ ಈ ರೀತಿ ಅಕೃತ್ರಿಮ ಶೌಚಾಲಯಗಳು ಇದ್ದಾವೆ. ಅಂದರೆ ಇಲ್ಲಿ 4 ಇಲ್ಲಿ 4 ಇಲ್ಲಿ 4 ಇಲ್ಲಿ 4 ಆ ಥರ ನೋಡಿ ಗೊತ್ತಾಗ್ತಿದೆಯಲ್ಲ. ಇಲ್ಲಿ 4 ಇಲ್ಲಿ 4 ಇಲ್ಲಿ 4 ಇಲ್ಲಿ 4 ಈ ಥರ ಗೊತ್ತಾಗ್ತಿದೆಯಲ್ಲ. ಇದು ಒಟ್ಟು 5 ಪರ್ವತಗಳಿಂದ 80 ಅಕೃತ್ರಿಮ ಶೌಚಾಲಯ ಆಗ್ತದೆ. ಅದನ್ನು ಅಂತ್ಯದಲ್ಲಿ ಎಲ್ಲ ಸ್ವಾಧ್ಯಾಯದ ಕೊನೆಯಲ್ಲಿ ಅದನ್ನು ಹೇಳ್ತೀನಿ ನಿಮಗೆ. ಈಗ ಇದು ಗೊತ್ತಾಗ್ತಿದೆಯಲ್ಲ ಇದು. ಇದನ್ನು ಭಾಳ ಸುಂದರವಾದ ಚಿತ್ರವನ್ನು ಈಗ ನೀವು ಬಿಡಿಸ್ಬೇಕು ಇದನ್ನು. ಏಕೆಂದರೆ ನನಗೆ ಅನೇಕ ಚಿತ್ರ ಮಾಡೋದಿದವಲ್ಲ, ಆದ್ದರಿಂದ ಸ್ವಲ್ಪ ವೇಗವಾಗಿ ಮಾಡ್ತಾಯಿದ್ದೀನಿ ನಾನು. ಅಷ್ಟು ಚಂದವಾಗಿ ಇದನ್ನು ಮಾಡಲಿಕ್ಕೆ ಆಗಲಿಲ್ಲ. ನೀವು ನನಗಿಂತ ಭಾಳ ಸುಂದರವಾದ ಚಿತ್ರ ಬಿಡಿಸ್ತೀರಿ. ಇಲ್ಲಿವರೆಗೆ ಏನೇನು ನೀವು ಚಿತ್ರಗಳನ್ನ ಮಾಡಿದ್ದೀರಿ ಅದನ್ನು ನೋಡಿದರೆ ಅಕಸ್ಮಾತ್ ಏನಾರು ಅದಕ್ಕೆ ಬಹುಮಾನಗಳನ್ನು ಇಟ್ಟಿದ್ದರೆ ನಂದು ಕೊನೆಯ ಸಂಖ್ಯೆ ಕೂಡ ನಮಗೆ ಸಿಗ್ತಾ ಇರಲಿಲ್ಲ. ಎಲ್ಲ ನೀವೇ ತೊಗೊಂಡ್ಬಿಡ್ತಿದ್ರಿ ಬಹುಮಾನಗಳನ್ನು. ಅಷ್ಟು ಸುಂದರವಾದ ಚಿತ್ರಗಳನ್ನು ನೀವು ಇದುವರೆಗೆ ಮಾಡಿ ಕಳಿಸಿದ್ರಿ. ಆದ್ದರಿಂದ ಇದನ್ನು ಕೂಡ ಇದಕ್ಕಿಂತ ಸುಂದರವಾಗಿ, ಇದಕ್ಕಿಂತ ಭಾಳ ಚಂದ ಚಿತ್ರವನ್ನು ಮಾಡಿ ಕಳಿಸಿರಿ. ಇದು ಇವತ್ತು ನಿಮಗೇನು ಮನೆ ಕೆಲಸ ಇದೆ. ಶಾಸ್ತ್ರದಲ್ಲಿ ಈ ರೀತಿ ಬರೆದಿದ್ದಾರೆ ನೋಡಿರಿ. ಬರೆದಿರುವುದಿದೆ ನೋಡಿ, ಅದನ್ನು ನಾನು ಓದುತ್ತಾ ಹೇಳುತ್ತಾ ಹೀಗೆ ಹೋಗ್ತೀನಿ. ನೀವು ಅದನ್ನು ಅದೇ ರೀತಿ ಸೂಕ್ಷ್ಮವಾಗಿ ನೋಡಬೇಕು. ಅಲ್ಲಿ ಬರೆದಿರೋದು ಮತ್ತು ಎಷ್ಟಾಗುತ್ತೋ ಅಷ್ಟು ನಿಮ್ಮ ಪುಸ್ತಕದಲ್ಲಿ ನೀವು ಬರ್ಕೋಬೇಕು. ಅದನ್ನು ಹಂಗೆ ಮಾಡೋಣ. ಲವಣ ಸಮುದ್ರದ ಕಿಂಚಿತ್ ವರ್ಣನೆ. ಲವಣ ಸಮುದ್ರ ಅಥವಾ ಲವಣೋದಧಿಯ ಬಹುಮಧ್ಯ ಭಾಗದಲ್ಲಿ 4 ಕಡೆಗಳಲ್ಲಿ ಉತ್ಕೃಷ್ಟ, ಮಧ್ಯಮ ಮತ್ತು ಜಗನ್ಯ ಈ ರೀತಿ 1008 ಪಾತಾಳಗಳು ಇವೆ. ಜ್ಯೇಷ್ಠ ಪಾತಾಳಗಳು 4, ಮಧ್ಯಮ ಪಾತಾಳಗಳು 4, ಜಗನ್ಯ ಪಾತಾಳಗಳು 1000 ಇವೆ. ಇವೆಲ್ಲ ಪಾತಾಳ ಗಡಿಗೆಯ ಆಕಾರದವು ಇದ್ದಾವೆ. ಕೆಳಗಿನ ತ್ರಿಭಾಗದಲ್ಲಿ ಕೇವಲ ವಾಯು, ಮಧ್ಯಭಾಗದಲ್ಲಿ ಜಲ ಮತ್ತು ವಾಯು, ಮೇಲಿನ ಭಾಗದಲ್ಲಿ ಜಲ ಸಮೂಹ ಇದೆ. ಪಾತಾಳಗಳ ಗಾಳಿ ಸರ್ವಕಾಲದಲ್ಲಿ ಶುಕ್ಲ ಪಕ್ಷದಲ್ಲಿ ಸ್ವಭಾವದಿಂದಲೇ ಬೆಳೆಯುತ್ತದೆ ಮತ್ತು ಕೃಷ್ಣ ಪಕ್ಷದಲ್ಲಿ ಕೆಳಗೆ ಇಳಿಯುತ್ತಾ ಇರುತ್ತದೆ. ಶುಕ್ಲ ಪಕ್ಷದಿಂದ ಹುಣ್ಣಿಮೆಯವರೆಗೆ ಪ್ರತಿದಿನ 2222 ಯೋಜನೆಗಳಿಗಿಂತ ಅಧಿಕ ಗಾಳಿಯ ವೃದ್ಧಿಯಾಗುತ್ತದೆ. ಹುಣ್ಣಿಮೆಯ ದಿನ ಪಾತಾಳಗಳು ತಮ್ಮ 3 ಭಾಗಗಳಲ್ಲಿ, ಕೆಳಗಿನ 2 ಭಾಗಗಳಲ್ಲಿ ವಾಯು ಮತ್ತು ಮೇಲಿನ ತೃತೀಯ ಭಾಗದಲ್ಲಿ ಕೇವಲ ಜಲ ಮಾತ್ರ ಇರುತ್ತದೆ. ಅಮಾವಾಸ್ಯೆಯ ದಿನ ತಮ್ಮ 3 ಭಾಗಗಳಲ್ಲಿ ಕ್ರಮದಿಂದ ಮೇಲಿನ 2 ಭಾಗದಲ್ಲಿ ಜಲ ಮತ್ತು ಕೆಳಗಿನ 3ನೇ ಭಾಗದಲ್ಲಿ ಕೇವಲ ವಾಯು ಸ್ಥಿತ ಇರುತ್ತದೆ. ಸಮುದ್ರವು ವಾಯುವಿನಿಂದ ಪ್ರೇರಿತವಾಗಿ ಸೀಮೆಯ ಅಂತ್ಯದವರೆಗೆ ಹರಡಿಕೊಳ್ಳುತ್ತದೆ ಮತ್ತು ಆಕಾಶದಲ್ಲಿ 4000 ಧನುಷು ಮುಟ್ಟುತ್ತದೆ. ಶುಕ್ಲ ಪಕ್ಷದಲ್ಲಿ ವೃದ್ಧಿ, ಕೃಷ್ಣ ಪಕ್ಷದಲ್ಲಿ ಹಾನಿ ಆಗುತ್ತಾ ಇರುತ್ತದೆ. ಲವಣ ಸಮುದ್ರದ ಬಹುಮಧ್ಯ ಭಾಗದಲ್ಲಿ 700 ಯೋಜನ 2 ಕೋಶ ಮೇಲೆ ಹೋದಾಗ ಆಕಾಶ ಪ್ರದೇಶದಲ್ಲಿ 28,000 ನಗರಗಳು ಇವೆ. ಅನೇಕ ಪ್ರಕಾರದ ರತ್ನಗಳಿಂದ ನಿರ್ಮಿತ ಸಮಾನ ಗೋಲಾಕಾರದವು ಇವೆ. ಇವೆಲ್ಲದರ ವಿಸ್ತಾರಗಳು 10,000 ಯೋಜನೆಗಳು. ಅವುಗಳಲ್ಲಿ ವೇಲಂತರ ಮತ್ತು ಭುಜಗ ಹೆಸರಿನ ದೇವತೆಗಳ ಪ್ರಾಸಾದಗಳು ಇವೆ. ಜಿನಮಂದಿರ, ವಾಪಿಕ, ಉಪವನಗಳಿಂದ ಸಹಿತ ಅನಾದಿ ನಿಧನ ಇವೆ. ಇನ್ನು ಅನೇಕ ದ್ವೀಪಗಳು ಇವೆ. ಲವಣ ಸಮುದ್ರದಲ್ಲಿ 48 ಕುಮಾನುಷರ ದ್ವೀಪಗಳು ಇವೆ. ಇವುಗಳಲ್ಲಿ 24 ದ್ವೀಪ ಅಭ್ಯಂತರ ಭಾಗದಲ್ಲಿ ಮತ್ತು 24 ಬಾಹ್ಯ ಭಾಗದಲ್ಲಿ ಇವೆ. ಈ ದ್ವೀಪಗಳು 100, 55, 50, 25 ಯೋಜನ ವಿಸ್ತಾರದವು ಇವೆ. ಪೂರ್ವ ದಿಕ್ಕಿನ ಕುಮಾನುಷರು 1 ಕಾಲು ಬಾಲ ಇರುವವರು,
ಕೊಂಬಿನವರು, ಮೂಕರು, ಈ ರೀತಿ 4 ಪ್ರಕಾರ ಇರುತ್ತಾರೆ. ಆಗ್ನೇಯ ಆದಿ ದಿಕ್ಕಿನಲ್ಲಿ ಶಷ್ಕುಲೀಕರ್ಣ, ಕರ್ಣ, ಪ್ರವರ್ಣ, ಲಂಬಕರ್ಣ, ಶಶಕರ್ಣ ಇರುತ್ತಾರೆ. ಇವುಗಳ ಮಧ್ಯೆ ಇರುವ 8 ದ್ವೀಪಗಳಲ್ಲಿ ಕೂಮಾನುಷರು, ಸಿಂಹ, ಕುದುರೆ, ನಾಯಿ, ಎಮ್ಮೆ, ಹಂದಿ, ಶಾರ್ದೂಲ, ಕುಕ, ಮಂಗ, ಸಮಾನ ಮುಖದವರು ಇರುತ್ತಾರೆ. ಹಿಮವಾನದ ಪ್ರಣಿತಿ ಭಾಗದಲ್ಲಿ ಮೀನಿನ ಮುಖ, ಕಾಲಮುಖ, ಮೇಷಮುಖ, ಗೋಮುಖ ಇದ್ದಾರೆ. ಶಿಖರಿ ಪರ್ವತದ ಪ್ರಣಿತಿ ಭಾಗದಲ್ಲಿ ಮೇಘಮುಖ, ವಿದ್ಯುನ್ಮುಖ, ಆದರ್ಶಮುಖ, ಹಸ್ತಿಮುಖ ಇದ್ದಾರೆ. ದಾತೃಕ್ಷಿಖಂಡ ದ್ವೀಪ ಸಂಪೂರ್ಣ ಲವಣ ಸಮುದ್ರವನ್ನು ಸುತ್ತಿಕೊಂಡು 4 ಲಕ್ಷ ಯೋಜನ ವಿಸ್ತಾರದಿಂದ ದಾತೃಕ್ಷಿಖಂಡ ದ್ವೀಪ ಇದೆ. ಈ ದ್ವೀಪವನ್ನು ವಿಭಾಗ ಮಾಡಲು ದಕ್ಷಿಣ ಮತ್ತು ಉತ್ತರ ಭಾಗದಲ್ಲಿ ಒಂದು ಇಶ್ವಾಕಾರ ಪರ್ವತಗಳು ಇವೆ. ಇವುಗಳ ಮಧ್ಯೆ ಕ್ಷೇತ್ರಗಳು 2 ಇವೆ. ಇವೆಲ್ಲ ಕ್ಷೇತ್ರಗಳು ಜಂಬೂ ದ್ವೀಪದ ಕ್ಷೇತ್ರಗಳಿಗಿಂತ ದ್ವಿಗುಣ ವಿಸ್ತಾರದವು ಇದ್ದಾವೆ. ವಿಜಯ ಮತ್ತು ಅಚಲ 2 ಮೇರು ಪರ್ವತಗಳಿವೆ. ಹಿಂದೆ ಹೇಳಿದ ಪ್ರಕಾರ ಇನ್ನು ಉಳಿದ ರಚನೆಗಳನ್ನು ಜಂಬೂ ದ್ವೀಪದ ವಸ್ತುಗಳಂತೆಯೇ ಇಲ್ಲಿ ತಿಳಿಯಬೇಕು. ಈ ಚಿತ್ರವನ್ನು ಸ್ವಲ್ಪ ಸರಿಯಾಗಿ ನೋಡಿಕೊಳ್ಳಿರಿ ಮತ್ತು ನಿಮ್ಮ ಕೈಯಲ್ಲಿ ಈ ಚಿತ್ರವನ್ನು ನೀವು ಬಿಡಿಸಬೇಕು. ಇಲ್ಲಾಂದರೆ ನಿಮಗೆ ಈ ವಿಷಯ ನೆನಪಿರಲಿಕ್ಕೆ ಸಾಧ್ಯನೇ ಇಲ್ಲ. ಹೀಗೆ ನೋಡೋದ್ರಿಂದ ಕೇಳೋದ್ರಿಂದ ಇದು ನೆನಪಿರೋದಿಲ್ಲ. ಈ ಚಿತ್ರವನ್ನು ನೀವು ಬಹಳ ಸುಂದರವಾಗಿ ಬಿಡಿಸಬೇಕು. ಇದನ್ನು ನಾನು ಬಹಳ ಸಾಮಾನ್ಯವಾಗಿ ಮಾಡಿದ್ದೀನಿ, ಆದರೆ ನೀವು ಬಹಳ ಸುಂದರವಾಗಿ ಈ ಚಿತ್ರವನ್ನು ಇದಕ್ಕಿಂತ ಸುಂದರವಾಗಿ ಬಿಡಿಸಬೇಕಿದ್ನ. ಇದು ಏನು ಅಂಥೇಳಿ ಹೇಗೂ ನಿಮ್ಗೆ ಗೊತ್ತಿದೆ. ಈಗ ಸಾಕಷ್ಟು ಸತಿ ನಿಮಗೆ ನೋಡಿ ಕಲಿಸಿ ಹೇಳಿ ಆಗಿದೆ. ಇದು 2.5 ದ್ವೀಪ ಇದೆ ಅಲ್ವಾ? ಹಾಂ, ಇದರಲ್ಲಿ ಈಗ ಏನಾಗ್ತದೆ ಅಂತಂದರೆ ನೋಡ್ರಿ, ಇಲ್ಲಿ ಇದು ಜಂಬೂ ದ್ವೀಪದ ಸುದರ್ಶನ ಮೇರು, ಈ ಕಡೆ ದಾತೃಖಂಡದಲ್ಲಿ ವಿಜಯ, ಅಚಲ, ಈ ಕಡೆ ಪುಷ್ಕರ ಅರ್ಧದಲ್ಲಿ ಮಂದಾರ ಮತ್ತು ವಿದ್ಯುನ್ಮಾಲಿ. ಇದು ನಿಮಗೆ ಗೊತ್ತಾಗಿದೆ. ಇದನ್ನೂ ಕೂಡ ಕಲಿಸಿ ಆಗಿದೆ. ಹಿಂದೆಲ್ಲ ನೀವು ಕಲ್ತಿದ್ದೀರಿ, ಸಾಕು. ವಿಷಯ ಅದಲ್ಲ. ಈಗ ಹಾಗಾದರೆ ನೋಡ್ರಿ, ಈ ಚಿತ್ರ ಮತ್ತೆ ಯಾಕೆ ಬಂತು ಅಂತಂದರೆ ಇಲ್ಲಿ ಇದು ಜಂಬೂ ದ್ವೀಪ ಇದೆ. ಇದರಲ್ಲಿ ಆ ಕಡೆ ಈ ಕಡೆ ವಿಭಾಗ ಏನೂ ಇಲ್ಲ. ಯಾಕೆಂದರೆ ಆ ಕಡೆ ಈ ಕಡೆ ವಿದೇಶ ಕ್ಷೇತ್ರ ಇದೆ. ಹಿಮವಾನ್, ಮಹಾಹಿಮವಾನ್, ನಿಷದ್, ನೀಲ, ರುಕ್ಮಿ, ಶಿಖರಿ ಪರ್ವತಗಳು, ಭರತಾದಿ ಕ್ಷೇತ್ರಗಳು ಎಲ್ಲ ಇದ್ದಾವೆ. ಇದರಲ್ಲಿ ಸ್ವಚ್ಛ ಇದೆ ಅಲ್ವಾ? ಆದರೆ ದಾತೃಕ್ಷಿಖಂಡ ಮತ್ತು ಪುಷ್ಕರ ಅರ್ಧದಲ್ಲಿ 2 ವಿಭಾಗಗಳಿದ್ದಾವೆ. ಆ ಕಡೆ ಈ ಕಡೆ ಅಂದರೆ ಪೂರ್ವ ಪಶ್ಚಿಮ. ಹಾಗಾದರೆ ಇಲ್ಲಿ ಏನಾಗ್ತದೆ ಅಂತಂದರೆ ಈ ಸುದರ್ಶನ ಮೇರುವಿನ ಸಂಬಂಧಿ ಏನು ಕ್ಷೇತ್ರಗಳಿದ್ದಾವೆ ಇಲ್ಲಿ, ಅದೇ ರೀತಿ ಸಂಬಂಧಿ ಕ್ಷೇತ್ರಗಳು ಇಲ್ಲಿದ್ದಾವೆ. ಅದೇ ರೀತಿ ಕ್ಷೇತ್ರಗಳು ಇಲ್ಲಿದ್ದಾವೆ. ಅದೇ ರೀತಿ ಕ್ಷೇತ್ರಗಳು ಇಲ್ಲಿದ್ದಾವೆ. ಅದೇ ರೀತಿ ಕ್ಷೇತ್ರ ಇಲ್ಲಿದ್ದಾವೆ. ಆದರೆ ಇಷ್ಟೇ ವ್ಯತ್ಯಾಸ ಏನು ಅಂತಂದರೆ ಇಲ್ಲಿಯ ಕ್ಷೇತ್ರಗಳಿಗಿಂತ ಇದು ದ್ವಿಗುಣ ಅಂದರೆ ಡಬಲ್ ಅಂತಿರಲ್ಲ, ದ್ವಿಗುಣ ವಿಸ್ತಾರದವು ಇದ್ದಾವೆ. ಇರಲಿ, ಅದೇ ಹಾಗಾದ್ರೆ ಇರಲಿ, ವಿಷಯ ಅದಲ್ಲ. ಹಾಗಾದರೆ ಈಗ ಈ ಒಂದೇ ದ್ವೀಪದಲ್ಲಿ ಇದು ಒಂದೇ ದ್ವೀಪ ಇದೆ. ದಾತೃಖಂಡ ಒಂದೇ ದ್ವೀಪ ಇದೆ ಅಲ್ವಾ? ಮತ್ತು ಅದೇ ರೀತಿ ಪುಷ್ಕರ ಅರ್ಧ ಕೂಡ ಒಂದೇ ದ್ವೀಪ ಇದೆ. ಆದರೆ ಈ ದ್ವೀಪವನ್ನು ವಿಭಜನೆ ಮಾಡಿರುವಂತಹ ವಸ್ತು ಯಾವುದು? ಹೇಗೆ ಇದು ವಿಭಜನೆ ಆಯಿತು? ಪೂರ್ವ ಮತ್ತು ಪಶ್ಚಿಮ ವಿಭಜನೆ ಹೇಗಾಯಿತು? ಅದಕ್ಕೆ ಒಂದೇ ಉತ್ತರ ಏನು ಅಂತಂದರೆ ಈ ನೋಡಿ, ಇಲ್ಲಿ ಕಾಣುತ್ತಾ ಇದೆಯಲ್ಲ ಆ ಪರ್ವತಗಳು. ಈ ಪರ್ವತಗಳ ಹೆಸರು ಇಶ್ವಾಕಾರ ಪರ್ವತ. ಏನು? ಇಶ್ವಾಕಾರ ಪರ್ವತ. ಅರ್ಥ ಆಗ್ತಾ ಇದೆ ಅದು? ಬರ್ಸ್ತೀನಿ, ಆಮೇಲೆ ನಿಮಗೆ ಗೊಂದಲ ಆದರೆ ಬರ್ಸ್ತೀನಿ, ಅದನ್ನು ವಿಚಾರ ಮಾಡಬೇಡ್ರಿ ನೀವು. ಇದರ ಹೆಸರು ಇಶ್ವಾಕಾರ ಪರ್ವತ. ನೆನಪು ಇಟ್ಟುಕೊಳ್ಳಿರಿ. ಇಶ್ವ ಅಂತ ಅಂದ್ರೆ ಏನು? ಬಾಣವನ್ನು ಇಶ್ವ ಅಂತಾರೆ. ಅದೇ ಆಕಾರದಲ್ಲಿ ಇದು ನೇರವಾಗಿ ಇರೋದ್ರಿಂದ, ಇದು ಅಂಕುಡೊಂಕು ಇಲ್ಲ, ನೇರವಾಗಿರೋದ್ರಿಂದ ಇದು ಇಶ್ವಾಕಾರ ಪರ್ವತ ಇದೆ. ಇದರ ಬಗ್ಗೆ ಮುಂದೆ ಓದಿಸ್ತೇನೆ ನಿಮಗೆ. ಆದರೆ ಈ ಚಿತ್ರವನ್ನು ಭಾಳ ಸುಂದರವಾಗಿ ಈಗ ಮಾಡ್ಕೊಳ್ಳೇಬೇಕು ನೀವೀಗ. ಸಮಯ ಆಗ್ತಾ ಇದೆ. ನಾಳೆ ಸಮಯಕ್ಕೆ ಸರಿಯಾಗಿ ಬಂದುಬಿಡ್ರಿ. ಇವತ್ತು ಹೋಗ್ರಿ. ಸಮಸ್ತ ಕೇವಲಿಗಳಿಗೆ ಜಯವಾಗಲಿ.